ಮಾಡ್ಕೊತಾ ಇದ್ದೀನಿ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಂಡು, ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಹಾಕಬೇಕು. ಆಮೇಲೆ ಕರಿಬೇಕು. ಒಂಚೂರು ಉಪ್ಪು ಹಾಕಬೇಕು. ಜ್ಯೂಸ್ ರೆಡಿ. ನನ್ನ ಮಗ ಹೇಗೆ ಜ್ಯೂಸ್ ಮಾಡ್ದ ಅಂತೇಳಿ ನೀವೇ ನೋಡ್ತಾ ಇದ್ರಿ ಅಲ್ವಾ. ಹಾಗೆಯೇ ಜ್ಯೂಸನ್ನ ಚೆನ್ನಾಗಿ ಮಾಡಿದ್ದ. ಸಂಡೇ ಆಯಿತು ಅಂದರೆ ಸಾಕು, ನನ್ನ ಮಗಳು ಮತ್ತು ನನ್ನ ಮಗ ಇಬ್ಬರೂ ನಾನು ಅಡುಗೆ ಮಾಡ್ತೀನಿ, ನಾನು ಕಾಫಿ ಮಾಡ್ತೀನಿ, ನಾನು ಜ್ಯೂಸ್ ಮಾಡ್ತೀನಿ ಅಂತೇಳಿ ನಾನು ಮುಂದೆ ತಾ ಮುಂದೆ ಅಂತೇಳಿ ಇಬ್ಬರೂ ಬಂದು ನನಗೆ ಹಿಂಸೆ ಕೊಡ್ತಾ ಇರ್ತಾರೆ. ನಾನು ಕೆಲವೊಂದೊಂದು ಸತಿ ಬಿಡ್ತಾ ಇರ್ತೀನಿ ಸಿಂಪಲಾಗಿರೋದನ್ನು ಮಾಡೋದಕ್ಕೆ. ಈಗ ಮ್ಯಾಗಿ ಮಾಡ್ತೀನಿ ಅಂತ ಹೇಳ್ತಾರೆ, ಆವಾಗ ಸರಿ ಆಯಿತು ಅಂತೇಳಿ ಬಿಡ್ತೀನಿ. ಜ್ಯೂಸ್ ಮಾಡ್ತೀನಿ ಅಂತಾರೆ, ಸರಿ ಆಯಿತು ಅಂತ ಸುಮ್ಮನೆ ಆಗ್ತೀನಿ. ಏಕೆಂದರೆ ನಾವು ಬಿಟ್ಟರೆ ತಾನೇ ಮಕ್ಕಳು ಕಲಿಯೋದು. ಅವನು ಬರೀ ಓದು 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 ಅಂದರೆ ಮಕ್ಕಳಿಗೆ ಅವರಿಗೂ ಮೆಂಟಲಿ ಟಾರ್ಚರ್ ಆಗುತ್ತೆ. ಸ್ವಲ್ಪ ಹೊರಗಡೆ ಜ್ಞಾನವೂ ಇರಲಿ, ಮನೇಲಿ ಏನು ಮಾಡ್ತಾರೆ, ಅಡುಗೆ ಹೇಗೆ ಮಾಡ್ತಾರೆ, ಯಾವ್ಯಾವುದರಿಂದ ಏನೇನಾಗುತ್ತೆ ಅನ್ನೋದಾದರೂ ಸ್ವಲ್ಪ ಜ್ಞಾನನಾದ್ರು ಬರುತ್ತೆ. ಹಾಗಾಗಿ ನಾನು ಅಡುಗೆ ರೂಮಿಗೆ ಬಂದಾಗ ಅವರಾಗಿ ಇಷ್ಟಪಟ್ಟು ಬರ್ತಾರಲ್ಲ, ಆವಾಗ ನಾನು ಕೆಲವೊಂದನ್ನು ಹೇಳ್ಕೊಡ್ತೀನಿ ಮಕ್ಕಳಿಗೆ ಯಾವ ಥರ ಮಾಡಬೇಕು ಏನೇನು ಅಂತೇಳಿ. ಹಾಗೆಯೇ ನಾವು ಇವತ್ತು ಮಧ್ಯಾಹ್ನದ ಊಟಕ್ಕೆ ಮೂಲಂಗಿ ಸಾಂಬಾರು ಮಾಡಿದ್ದೆ. ಅದ್ರ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತೇಳಿ ಮೆಣಸಿನ್ಕಾಯಿ ಬಜ್ಜಿನೂ ಮಾಡಿದ್ದೆ. ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತಿದ್ವಿ. ಹಾಗೆಯೇ ಮಕ್ಕಳು ಫೀಲ್ಡಿಗೆ ಹೋಗಾಟ ಆಡೋಣ ಅಮ್ಮ ಪ್ಲೀಸ್ ಬಾ ಅಂತ ಕರಿತಾಯಿದ್ರು. ಹಾಗಾಗಿ ನಾನು ಫೀಲ್ಡಿಗೆ ಕರ್ಕೊಂಡು, ಮಕ್ಕಳು ಇಬ್ಬರೂ ಕ್ರಿಕೆಟ್ ಆಡ್ತೀವಿ ಅಂತೇಳಿ ಬ್ಯಾಟು ಬಾಲು ಎಲ್ಲ ತೊಗೊಂಡಿದ್ರು. ಆದರೆ ಸೈಕಲಿಂದ ತೆಗಿಯೋದೇ ಇಲ್ಲ ಅದನ್ನು. ಆದರೆ ಅಲ್ಲಿ ಆಟ ಆಡೋದು ಮಾತ್ರ ಮಣ್ಕೆರೆಯ ಆಟ, ಕ್ರಿಕೆಟ್ ಏನೂ ಆಟ ಆಡೋಲ್ಲ. ಹಾಗೆ ಚಿಕ್ಕ ಪುಟ್ಟದು ಆಟ ಸಾಮಾನು ತೊಗೊಂಡೋಗಿರ್ತಾರಲ್ಲ ಅದರಲ್ಲೆಲ್ಲ ಆಟ ಆಡ್ಕೊತಾಯಿದ್ರು. ಹಾಗೆಯೇ ಅದು ಬಿಟ್ಟರೆ ಮಣ್ಣಲ್ಲೇ ಆಟ ಆಡೋದು. ಚಿಕ್ಕ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ನನ್ನ ಮಗಳಂತೂ ಮಣ್ಣಲ್ಲೇ ಆಟ ಆಡ್ತಾ ಇರ್ತಾಳೆ. ನಾನು ತುಂಬ ರಿಸ್ಟ್ರಿಕ್ಷನ್ ಹಾಕಲ್ಲ, ಮಕ್ಕಳು ಮಣ್ಣಲ್ಲಿ ಆಟ ಆಡೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಾನು ಮಣ್ಣಲ್ಲೇ ಆಟ ಆಡೋದಕ್ಕೂ ಬಿಡ್ತೀನಿ. ಟೈಮು 6 ಗಂಟೆ ಆಗಿತ್ತು. ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋದೆ. ಮಕ್ಕಳೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ದೇವರಿಗೆಲ್ಲ ದೀಪ ಹಚ್ಚಿದ್ರು. ನಾನು ಗೋಬಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಮಕ್ಕಳಿಗೆ. ಹಾಗಾಗಿ ಗೋಬಿಗೆಲ್ಲ ರೆಡಿ ಮಾಡಿಬಿಟ್ಟು ಗೋಬಿ ಮಾಡಿಕೊಟ್ಟೆ. ನಾನು ಆಚೆ ಎಲ್ಲೂ ಕೊಡಿಸಲ್ಲ ಮಕ್ಕಳಿಗೆ. ಹಾಗಾಗಿ ಮನೇಲೇ ನಾನು ಕೆಚಪ್ನ ಎಲ್ಲ ರೆಡಿ ಮಾಡಿಬಿಟ್ಟು ಗೋಬಿ ಎಲ್ಲ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿ ಬಂದಿತ್ತು, ಮಕ್ಕಳು ಇಷ್ಟಪಟ್ಟು ತಿಂದರು. ಥ್ಯಾಂಕ್ ಯು ಆಲ್.